ಬಹುಕೋಟಿ ಬಿಟ್ಕಾಯಿನ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನು ಈ ಸರ್ಕಾರದ ಮೊದಲನೇ ಹೇಳಿಕೆನೇ ಇದ್ದಿದ್ದು ಬಿಟ್ಕಾಯಿನ್ ಹಗರಣವನ್ನ ನಾವು ಪೂರ್ತಿಯಾಗಿ ಬಯಲಿಗೆಳಿತೀವಿ ಅಂತ ಹೇಳಿ IPS ಅಧಿಕಾರಿ ಸಂದೀಪ್ ಪಾಟೀಲ್ಗೆ ಬುಲಾ ಕೊಟ್ಟಲಾಗಿದೆ. ಈಗ ಇಂದು ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಲಾಗಿದೆ. ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ದಯಾನಂದ್ ಮುಂದೆ ಹಾಜರಾಗಲು ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಇಬ್ಬರು ಅಧಿಕಾರಿಗಳ ಬಂಧನ ಕೂಡ ಆಗಿದೆ. ಈಗ ಬಹುಕೋಟಿ ಬಿಟ್ಕಾಯಿನ್ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತಾ ಇದೆ. IPS ಅಧಿಕಾರಿ, ಜಸ್ಟ್ ಲಿಸನ್ ದಿಸ್, IPS ಅಧಿಕಾರಿ ಸಂದೀಪ್ ಪಾಟೀಲ್ ಅವರಿಗೆ ಬುಲಾವ್ ನೀಡಲಾಗಿದೆ. ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ನೀಡಲಾಗಿದೆ. ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ದಯಾನಂದ್ ಮುಂದೆ ಹಾಜರಾಗಬೇಕು ಒಬ್ಬ IPS ಅಧಿಕಾರಿ. ಯಾಕೆ ಅಂತಂದರೆ ಅವರು ಕಟಕಟಿಯಲ್ಲಿ ಇರ್ತಾರೆ. ಈಗ ಅವರೇ ಮಾಡಿದ್ದಾರೆ ಅಂತಲ್ಲ, ಹಲವು ವಿಚಾರಗಳನ್ನು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅವರನ್ನು ಈಗ ಕರೆಸ್ತಾ ಇದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು. ಈಗಾಗಲೇ ಇಬ್ಬರು ಅಧಿಕಾರಿಗಳ ಬಂಧನ ಕೂಡ ಆಗಿದೆ. ಸರ್ಕಾರ ಹೇಳ್ತಾ ಇದ್ದಿದ್ದು ಇದನ್ನು ಪೂರ್ತಿಯಾಗಿ ಬಯಲಿಗೆಳಿತೀವಿ, ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಒಳಗಡೆಗೆ ಹಾಕ್ತೀವಿ ಅಂತ ಹೇಳಿ. ಈಗ ಸರ್ಕಾರ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ತನಿಖೆಯನ್ನು ಮಾಡಿಸಬೇಕು. ಕೇವಲ ಅಲ್ಲಲ್ಲಿ ವಿಚಾರಣೆ ಮಾಡೋದು, ಒಳಗಾಕೋದು, ಮತ್ತೊಂದು 6 ತಿಂಗಳು ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ಅನ್ನೋಂಗಾಗಬಾರ್ದು. ಒಂದು ಫ್ಲೆಡ್ಜಲ್ಲಿ ಮುಗಿಸ್ಬಿಡಿ ಇದನ್ನು, ಯಾರು ಏನು ಎತ್ತ ಅಂಥೇಳಿ. ಆ ಶ್ರೀಕಿ ಅವನ್ನ ಅರೆಸ್ಟ್ ಮಾಡಿ ಎಲ್ಲವೂ ಕೂಡ ಆಗಿ ಎಷ್ಟು ವರ್ಷಗಳೇ ಕಳೆದೋಯ್ತು. ಅದಾದ ನಂತರ ಈಗ ಒಂದೊಂದೇ ಯಾವಾಗೋ ಒಂದು ಸಲ ಯಾವುದೋ ಒಂದು ಹಬ್ಬಕ್ಕೆ ಬಂದಂಗೆ ರೀತಿಯಲ್ಲಿ ನೀವು ಇವ್ರನ್ನ ಕರೆಸಿ ವಿಚಾರಣೆ ಮಾಡೋದು, ಮತ್ತೆ ಕಳಿಸೋದು, ವಿಚಾರಣೆ ಮಾಡೋದು, ಕಳಿಸೋದು. ಅದಕ್ಕೊಂದು ಟೀಮೇ ರಚನೆ ಆಗಿರಲ್ವಾ? ಇಷ್ಟೊಂದು ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಏನದರಲ್ಲಿ? ವಿಚಾರಣೆ ಕರೆಸಬೇಕು, ಏನಿದೆ ಎತ್ತ ಎಲ್ಲವೂ ಕೂಡ ನಿಮಗೆ ಈಗಾಗಲೇ ಎವಿಡೆನ್ಸ್ಗಳು ಸಿಗ್ತಾ ಇದೆ ಆ ವಿಚಾರದಲ್ಲಿ. ಈಗ ಸಂದೀಪ್ ಪಾಟೀಲ್ ಅವ್ರನ್ನ ಕೂಡ ವಿಚಾರಣೆಗೆ ಕರೀತಾ ಇದ್ದಾರೆ. ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ದಯಾನಂದ್ ಮುಂದೆ ಅವರು ಹಾಜರಾಗಬೇಕು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಸಂದೀಪ್ ಪಾಟೀಲ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈ ಬಹುಕೋಟಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಮುರಳಿ? ಅರುಣ್, ಖಂಡಿತವಾಗ್ಲು ಅಂದ್ರೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೇಳಬೇಕಾಯ್ತು. ಮಾಹಿತಿಯನ್ನ ಕೇಳೋದಕ್ಕೋಸ್ಕರ ಈಗ ಜಂಟಿ ಪೊಲೀಸ್ ಆಯುಕ್ತ ಆಗ ಆ ಸಂದರ್ಭದಲ್ಲಿ CCBಯನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಿದ್ದಂತ ಸಂದೀಪ್ ಪಾಟೀಲ್ ಏನಿದ್ರು, ಸಂದೀಪ್ ಪಾಟೀಲ್ ಅವರಿಗೆ ಒಂದು ಬುಲಾವನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಏನು ಬಂಧನಕ್ಕೆ ಒಳಪಡಿಸಿದ್ರು. ಒಬ್ಬ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಇರ್ಬೋದು, ಜೊತೆಗೆ ಸೈಬರ್ ಎಕ್ಸ್ಪರ್ಟ್ ಆಗಿದ್ದಂತ ಸಂತೋಷ್, ಇಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಇರಿಸಿದ್ರೆ. ಜೊತೆಗೆ ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಒಂದಷ್ಟು ಕೆಲಸಗಳು ಕೂಡ ಆಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು, ಅಂದ್ರೆ ಇಡೀ ಆ ಪ್ರಕರಣದ ಉಸ್ತುವಾರಿಯನ್ನ, ಜೊತೆಗೆ ಅವರೇ ಏನು CCBಯ ಮುಖ್ಯಸ್ಥರಾಗಿದ್ದ ಹಿನ್ನೆಲೆಯಲ್ಲಿ ಅವರ ಬಳಿಯಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ರೀತಿಯ ಒಂದು ಬುಲಾವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಈಗ SIT ಅಧಿಕಾರಿಗಳಿಂದ ಒಂದು ಸ್ಪಷ್ಟವಾಗಿ ಮೂಲಗಳಿಂದ ಸ್ಪಷ್ಟವಾಗಿ ಮಾಹಿತಿಗಳು ಬರ್ತಾ ಇರೋಂಥದ್ದು. ಇಂದು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಗೆ ಬರಬೇಕು ಮತ್ತು ಅದರ ಬಗ್ಗೆ ಮಾಹಿತಿಯನ್ನ SIT ಅಧಿಕಾರಿಗಳ ಮುಂದೆ ಹಂಚ್ಕೊಳ್ಬೇಕು ಅಂತೇಳಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತಾ ಇದೆ. ಬಹುತೇಕ ಇವತ್ತು ಸಂದೀಪ್ ಪಾಟೀಲ್ ಅವರು ವಿಚಾರಣೆಗೆ ಹಾಜರಾಗುವಂಥದ್ದು ಡೌಟ್ ಆಗಿದೆ. ಯಾಕೆಂದ್ರೆ ಅವರು ಹೇಳ್ತಾ ಇರೋಂಥದ್ದು ಅಧಿಕೃತವಾಗಿ ನನಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ, ಕೇವಲ ದೂರವಾಣಿ ಮೂಲಕ ಏನು ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಹೇಳ್ತಾ ಇರೋಂಥದ್ದು. ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋದ್ರೆ SIT ಅಧಿಕಾರಿಗಳ ನಡೆ ಏನಿತ್ತು ಅದು ಒಂದಷ್ಟು ಕುತೂಹಲವನ್ನು ಮೂಡಿಸ್ತಾ ಇರೋದು. ಕುತೂಹಲವನ್ನು ಮೂಡಿಸಿ ಇವರು ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಈಗ ಮನೆ ಮಾಡಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿರಿ. ಬಹುಕೋಟಿ ಬಿಟ್ಕಾಯಿನ್ ಹಗರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಸಂದೀಪ್ ಪಾಟೀಲ್ ಅವರನ್ನ IPS ಅಧಿಕಾರಿ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗಾಗಿ IPS ಅಧಿಕಾರಿ ಈಗ ಇನ್ಸ್ಪೆಕ್ಟರ್ ಅವರ ಮುಂದೆ ಹಾಜರಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇದು ಇನ್ನೂ ಹೆಚ್ಚಿನ ರೀತಿಯಾಗಿ ಆಳಕ್ಕೆ ಹೋಗಬೇಕಾಗಿದೆ ಬಿಟ್ಕಾಯಿನ್